ವಾರ್ತೆಗಳ ಪ್ರಾಯೋಜಕರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶತಮಾನೋತ್ಸವ ಅಂಗವಾಗಿ ದಿನಾಂಕ 16/3/2022 ರಂದು ಬೆಳಗ್ಗೆ 10 ರಿಂದ ಸಂಜೆ 4 ಗಂಟೆವರೆಗೆ ಉಚಿತ ಬಾಯಿ ಮತ್ತು ದೇಹದ ಕ್ಯಾನ್ಸರ್ ತಪಾಸಣೆ ಶಿಬಿರ. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರು. Mohammad Yasin Home Appliances Wholesale and Retail, Ma Complex opposite CMC Complex, Harihara Road, Raichur. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್, beside ಸಂತೋಷಿ ಥಿಯೇಟರ್, ರಾಯಚೂರು. SA Fashion Hub Multi Branded Women's and Kids Wear. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ Exchange Festival for Mixer Grinder and Gas Stoves, 15th February 31st March 2022. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ JP ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ವಾರ್ ಪೇಟ್, ರಾಯಚೂರು. GP ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. GP ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಶೋಭಾ ಕಾಂಚಿ ಸ್ಯಾರೀಸ್ ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. Sri Raghavendra Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಾಷ್ಟ್ರೀಯ ಶಿಕ್ಷಣ ನೀತಿ, ಕೃಷಿ ಬದಲಾವಣೆ, ಮುಂದಿನ ದಾರಿ ಕುರಿತು ರಾಷ್ಟ್ರೀಯ ಕಾರ್ಯಾಗಾರ, ಹೊಸ ಭಾರತ ನಿರ್ಮಾಣ, ರಾಷ್ಟ್ರೀಯ ಶಿಕ್ಷಣ ನೀತಿ ಪೂರಕ, ಅಶೋಕ್ ದಳವಾಯಿ. ಒಡ್ಡೆಪಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ತಡೆಯಲು ಆಗ್ರಹಿಸಿ ಮಾರ್ಚ್ 23ರಿಂದ ರಾಯಚೂರಿಗೆ ಕಾಲ್ನಡಿಗೆ ನರಸಿಂಹಲು. ಕೃಷಿ ವಿಶ್ವವಿದ್ಯಾಲಯ ಡೀನ್ ನೇಮಿಚಂದ್ರ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ, ಕ್ರಮ ಕೈಗೊಳ್ಳದ ಕುಲಸಚಿವರ ವಿರುದ್ಧ ಕ್ರಮಕ್ಕೆ ಟಿ ಮಾರೆಪ್ಪ ಒತ್ತಾಯ. ಸುಳ್ಳು ದಾಖಲೆ ಸೃಷ್ಟಿಸಿ ದರ್ವೇಶ್ ಪ್ರಮಾಣ ಪತ್ರ, ಕ್ರಮಕ್ಕೆ ಆಗ್ರಹಿಸಿ ಮನವಿ. ತಿರಸ್ಕೃತ ಕಲ್ಲಿದ್ದಲು ಸಂಗ್ರಹದಿಂದ ಚಿಕ್ಸೂರು ಗ್ರಾಮಸ್ಥರಿಗೆ ತೊಂದರೆ, ಕ್ರಮಕ್ಕೆ ರೈತ ಸಂಘ ಮನವಿ. ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆಗೆ ಸಿಎಂಗೆ ಬಾಬುರಾವ್ ಮನವಿ. ಮತ್ತು ಗಾಂಧಿ ವೃತ್ತದಲ್ಲಿ ಆಟೋ ಚಾಲಕರಿಗೆ ಪೊಲೀಸರ ಕಿರುಕುಳ, ಕ್ರಮಕ್ಕೆ ಆಗ್ರಹಿಸಿ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಮನವಿ. ವಾರ್ತೆಗಳ ವಿವರ. ಕೃಷಿ ಸವಾಲುಗಳನ್ನು ನೀಗಿಸಿ ಉದ್ಯೋಗ ಸೃಷ್ಟಿಸುವ ನಿಟ್ಟಿನಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಹೊಸ ಭಾರತ ನಿರ್ಮಾಣಕ್ಕೆ ಪೂರಕವಾಗಿ ಬಳಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ ಎಂದು ಕೇಂದ್ರ ಮಳೆಯಾಶ್ರಿತ ಪ್ರದೇಶ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಶೋಕ್ ದಳವಾಯಿ ಹೇಳಿದರು. ಕೃಷಿ ಸವಾಲುಗಳನ್ನು ನೀಗಿಸಿ ಉದ್ಯೋಗ ಸೃಷ್ಟಿಸುವ ನಿಟ್ಟಿನಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಹೊಸ ಭಾರತ ನಿರ್ಮಾಣಕ್ಕೆ
ಪೂರಕವಾಗಿ ಬಳಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ ಎಂದು ಕೇಂದ್ರ ಮಳೆಯಾಶ್ರಿತ ಪ್ರದೇಶ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಶೋಕ್ ದಳವಾಯಿ ಹೇಳಿದರು. ಅವರು ಇಂದು ಕೃಷಿ ವಿಶ್ವವಿದ್ಯಾಲಯದಿಂದ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕೃಷಿ ಶಿಕ್ಷಣ ಸಮಗ್ರ ಬದಲಾವಣೆ ಮತ್ತು ಮುಂದಿನ ದಾರಿ ಕುರಿತಾದ 2ನೇ ರಾಷ್ಟ್ರೀಯ ವಿಚಾರ ಸಂಕಿರಣದ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು. ದೇಶದ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರ ಉತ್ಪಾದನೆಯನ್ನು ಸರಿತೂಗಿಸುವ ಸವಾಲಿನೊಂದಿಗೆ ಜಾಗತಿಕ ಗುರಿಯನ್ನು ತಲುಪಬೇಕಾದ ಅವಶ್ಯಕತೆ ಇದೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಹೊಸ ಭಾರತವನ್ನು ಕಟ್ಟಲು ಬೇಕಿರುವ ಪ್ರಗತಿ ಗುಣಮಟ್ಟದ ಉತ್ಪಾದನೆಗೆ ಒತ್ತು ನೀಡುವ ನಿಟ್ಟಿನಲ್ಲಿ ಕೃಷಿಯ ಕಲಿಕೆಯನ್ನು ಉತ್ತೇಜಿಸಬೇಕಿದೆ. ಸರಸ್ವತಿಯೊಂದಿಗೆ ಮಹಾಲಕ್ಷ್ಮಿಯೂ ಅವಶ್ಯಕವಾಗಿರುವಾಗ ಆರೋಗ್ಯವಂತ ಸಮಾಜ ಕಟ್ಟುವ ಆದ್ಯತೆಯೊಂದಿಗೆ ಕೃಷಿಯ ಹೊಸ ಆವಿಷ್ಕಾರಗಳು ಅನುಷ್ಠಾನದ ಸಾಧನೆಗಳ ಅಗತ್ಯವೆನಿಸುತ್ತದೆ. ಜಾಗತಿಕ ಮಟ್ಟದಲ್ಲಿ ಶಿಕ್ಷಣದಿಂದ ಮಾತ್ರ ಬದಲಾವಣೆ ನಿರೀಕ್ಷಿಸಬಹುದಾಗಿದೆ. ನಾಗರಿಕತೆ ಸಂಸ್ಕೃತಿಯೊಂದಿಗೆ ಮೈದಳೆದಿರುವ ಕೃಷಿಯನ್ನು ಜಾಗತಿಕ ಮಟ್ಟ ಏರಿಸುವ ಮೂಲಕ ದೇಶವನ್ನು ವಿಶ್ವಮಾನವನ್ನಾಗಿಸುವ ಹೊಣೆಗಾರಿಕೆ ಇದೆ. ಸಂಶೋಧನೆಗಳು ಕೃಷಿ ಇಕ್ಕಟ್ಟು ಬಿಕ್ಕಟ್ಟುಗಳನ್ನು ದೂರ ಮಾಡುವುದು ಮಾತ್ರವಲ್ಲ, ಉದ್ಯೋಗ ಸೃಷ್ಟಿಸುವ ಕೆಲಸ ಆದ್ಯತೆಯಾಗಬೇಕಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ಬಹುತ್ವದ ಭಾರತದ ಗುರಿಯ ಸಾಧನೆಗೆ ಪೂರಕವಾಗಿ ಬಳಸಿಕೊಳ್ಳಬೇಕಿದೆ. ಕೃಷಿ ವಿಶ್ವವಿದ್ಯಾಲಯಗಳು ಕಲಿಕಾ ಗುಣಮಟ್ಟವನ್ನು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಪೂರಕವಾಗಿ ಸಿದ್ಧವಾಗಬೇಕಾದ ಅವಶ್ಯಕತೆ ಇದೆ. ಕೃಷಿಯಿಂದ ಮಾತ್ರ ದೇಶದ ಜನರ ಸಂಕಷ್ಟ ದೂರ ಮಾಡಲು ಸಾಧ್ಯವಿದೆ. ಆದರೆ ಬದಲಾಗುತ್ತಿರುವ ವಾತಾವರಣ, ನೈಸರ್ಗಿಕ ಸಂಪತ್ತುಗಳ ಸದ್ಬಳಕೆಗೆ ಇನ್ನಷ್ಟು ಒತ್ತು ನೀಡಿದಾಗ ಆಹಾರ ಉತ್ಪಾದನೆ ಸಾಧನೆಗೆ ಮತ್ತಷ್ಟು ಉತ್ತೇಜನ ದೊರಕಲಿದೆ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಕೃಷಿ ಬದಲಾವಣೆಯೊಂದಿಗೆ ಬೇಡಿಕೆಯನ್ನು ಪೂರೈಸಲು ವಿದ್ಯಾರ್ಥಿಗಳು, ಸಂಶೋಧಕರು, ಕೃಷಿ ತಜ್ಞರು ಮುಂದಾಗಬೇಕೆಂದರು. From 60th position a few years back to 21st position is a tribute to the service rendered by all of you. So we would like to give you a big applause. I'm also very happy to hear that you are not content just with this. You would like to make further improvements and place your university in the first 10 rank. That should be the spirit. Universities are centers of learning. And Government of India has now adopted a new education policy. The last policy was in the year 1986. That was preceded by the one in 1968. The one adopted now brings about a paradigm shift in the approach to educational policy of India. India in 21st century is ಕಾರ್ಯಕ್ರಮವನ್ನು ಕೃಷಿ ಅನುಸಂಧಾನ ಪರಿಷತ್ ಶಿಕ್ಷಣ ಸಹಾಯಕ ನಿರ್ದೇಶಕ ಡಾಕ್ಟರ್ ಆರ್ ಸಿಂಗ್ ಅಗರ್ವಾಲ್ ಉದ್ಘಾಟಿಸಿದರು. ಅಧ್ಯಕ್ಷತೆಯನ್ನು ಕೃಷಿ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಕೆಎನ್ ಕಟ್ಟಿಮನಿ, ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ವಿಐ ಬೆನ್ನಂಗಿ, ಡಾಕ್ಟರ್ ಎಂಜಿ ಪಾಟೀಲ್, ವ್ಯವಸ್ಥಾಪನಾ ಮಂಡಳಿ ಸದಸ್ಯರುಗಳಾದ ತ್ರಿವಿಕ್ರಮ್ ಜೋಶಿ, ಕೊಟ್ರಪ್ಪ ಕೋರೇರ್, ಮಹಾಂತೇಶ್ ಪಾಟೀಲ್, ಸುನೀಲ್, ಡಾಕ್ಟರ್ ಡಿಎಂ ಚಂದರ್ಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತಾಲೂಕಿನ ಆಪಲ್ದಿನ್ನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಡ್ಡೇಪಲ್ಲಿಯಲ್ಲಿ ನಡೆಯುತ್ತಿರುವ ಅಕ್ರಮ ಕಲ್ಲು ಗಣಿಗಾರಿಕೆ ಪರವಾನಗಿ ರದ್ದುಪಡಿಸಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ವಿಶ್ವನ ಧ್ವಜಗೊಳಿಸುವಂತೆ ಒತ್ತಾಯಿಸಿ ಮಾರ್ಚ್ 23ರಂದು ಒಡ್ಡೇಪಲ್ಲಿ ಉಳಿಸಿ ಹೋರಾಟ ಸಮಿತಿಯಿಂದ ಕಾಲ್ನಡಿಗೆ ಜಾಥಾ ಆಯೋಜಿಸಲಾಗಿದೆ ಎಂದು ಸಮಿತಿ ಸಂಚಾಲಕ ಎನ್ ನರಸಿಂಹಲು ಹೇಳಿದರು. ತಾಲೂಕಿನ ಯಾಪಲದಿನ್ನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಡ್ಡೇಪಲ್ಲಿಯಲ್ಲಿ ನಡೆಯುತ್ತಿರುವ ಅಕ್ರಮ ಕಲ್ಲು ಗಣಿಗಾರಿಕೆ ಪರವಾನಗಿ ರದ್ದುಪಡಿಸಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ವಿಶ್ವನಾಥ ವಜಾಗೊಳಿಸುವಂತೆ ಒತ್ತಾಯಿಸಿ ಮಾರ್ಚ್ 23ರಂದು ಒಡ್ಡೇಪಲ್ಲಿ ಉಳಿಸಿ ಹೋರಾಟ ಸಮಿತಿಯಿಂದ ಕಾಲ್ನಡಿಗೆ ಜಾಥಾ ಆಯೋಜಿಸಲಾಗಿದೆ ಎಂದು ಸಮಿತಿ ಸಂಚಾಲಕ ಎನ್ ನರಸಿಂಹಲು ಹೇಳಿದರು.
ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 8 ವರ್ಷಗಳಿಂದ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಯುತ್ತಿರುವ ಕುರಿತು ಗ್ರಾಮಸ್ಥರು, ಹಲವಾರು ಸಂಘ ಸಂಸ್ಥೆಗಳು, ಜಿಲ್ಲಾಡಳಿತ ಸೇರಿದಂತೆ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳಿಗೆ ದೂರು ನೀಡಿದರೂ ಪ್ರಯೋಜನವಾಗದೇ ಇರುವುದರಿಂದ ವಡ್ಡೆಪಲ್ಲಿಯಿಂದ ರಾಯಚೂರು ಜಿಲ್ಲಾಧಿಕಾರಿ ಕಚೇರಿಗೆ ಕಾಲ್ನಡಿಗೆ ಜಾಥಾ ನಡೆಸಲು ಉದ್ದೇಶಿಸಲಾಗಿದೆ ಎಂದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಎನ್ ಕೇಶವ ರೆಡ್ಡಿ ಇವರು 2014ರಲ್ಲಿ ಅವರ ಪತ್ನಿ ರೇಣುಕಾ ಹೆಸರಿನಲ್ಲಿ ಕಲ್ಲು ಪುಡಿ ಮಾಡಲು ಘಟಕದ ಪರವಾನಗಿ ಪಡೆದು 2015ರಲ್ಲಿ ಜಿ ಸುಧೀರ್ ಕುಮಾರ್ ರೆಡ್ಡಿ ಎನ್ನುವವರಿಗೆ ಮಾರಾಟ ಮಾಡಿದ್ದು, ಸಾರ್ವಜನಿಕರಿಂದ ತಾವೇ ದೂರು ನೀಡಿ ಸುಧೀರ್ ಕುಮಾರ್ ಹೆಸರಿನಲ್ಲಿ ತಾವೇ ಅಕ್ರಮ ಕಲ್ಲು ಗಣಿಗಾರಿಕೆಯನ್ನು ನಡೆಸುತ್ತಿದ್ದಾರೆ. ಸರ್ವೆ 269/2ರ 5 ಎಕರೆ 28 ಗುಂಟೆ ಸರ್ಕಾರಿ ಜಮೀನಿನಲ್ಲಿ 15/11/2017ರಿಂದ 14/11/2037ರವರೆಗೆ ಪರವಾನಗಿ ನವೀಕರಿಸಿಕೊಂಡಿದ್ದಾರೆ. ಕಲ್ಲು ಪುಡಿ ಮಾಡಲು ಯಾವುದೇ ಸ್ಫೋಟಕ ಸಾಮಗ್ರಿಗಳನ್ನು ಬಳಸದೆ ಕಲ್ಲು ಪುಡಿ ಮಾಡಿ ಎಂಸ್ಯಾಂಡ್ ಮಾತ್ರ ತಯಾರಿಸಬಹುದಾಗಿದೆ. ಆದರೆ ಜಿಲ್ಲಾಧಿಕಾರಿಗಳ ಆದೇಶ ಉಲ್ಲಂಘಿಸಿ ಫಾರಂ 3ರ 3(2) ನಿಯಮಗಳನ್ನು ಉಲ್ಲಂಘಿಸಿ ಗುಡ್ಡವನ್ನು ಸ್ಫೋಟಕ ಕಲ್ಲು ಕಂಕರ್ ಉತ್ಪಾದಿಸುತ್ತಿದ್ದಾರೆ. ಸಹಾಯಕ ಆಯುಕ್ತರು ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಇದ್ದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಜಿಲ್ಲಾಡಳಿತವೇ ಅಕ್ರಮದ ಪರವಾನಗಿ ನಿಂತಿದೆ ಎಂದು ಆರೋಪಿಸಿದರು. ಕೊಳವೆ ಬಾವಿಗಳು ಕುಸಿದು ಹೋಗುತ್ತಿವೆ, ಮನೆಗಳು ಸ್ಫೋಟದಿಂದ ಗೋಡೆ ಸೀಳುತ್ತಿವೆ. ಸರ್ವೋಚ್ಚ ನ್ಯಾಯಾಲಯ ನಿಯಮಗಳನ್ನು ಉಲ್ಲಂಘಿಸಿ ನಡೆಯುತ್ತಿರುವ ಅಕ್ರಮ ಕಲ್ಲು ಗಣಿಗಾರಿಕೆ ನಿಲ್ಲಿಸಬೇಕು. ಗುತ್ತೇದಾರರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಯಲಿದ್ದು, ವಿವಿಧ ಸಂಘಟನೆಗಳು, ಪ್ರಗತಿಪರ ಹೋರಾಟಗಾರರು ಬೆಂಬಲಿಸುವಂತೆ ಮನವಿ ಮಾಡಿದರು. ಪರವಾನಗಿ ರದ್ದುಪಡಿಸಿ ಅಕ್ರಮ ದಂಧೆಗೆ ಕುಮ್ಮಕ್ಕು ನೀಡಿದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ವಿಶ್ವನಾಥ್ರನ್ನು ವಜಾಗೊಳಿಸಲು ಒತ್ತಾಯಿಸಿ ವಡ್ಡೆಪಲ್ಲಿಯಿಂದ ರಾಯಚೂರು ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ದಿನಾಂಕ 23/3/2022 ಬುಧವಾರದಂದು ಬೃಹತ್ ಕಾಲ್ನಡಿಗೆ ಜಾಥಾವನ್ನು ವಡ್ಡೆಪಲ್ಲಿ ಉಳಿಸಿ ಹೋರಾಟ ಸಮಿತಿ ಹಮ್ಮಿಕೊಂಡಿದೆ. ಇನ್ನು ರಾಯಚೂರು ತಾಲೂಕಿನ ಯಾಪಂಪಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಡ್ಡೆಪಲ್ಲಿ ಗ್ರಾಮದಲ್ಲಿ ಕಳೆದ 8 ವರ್ಷಗಳಿಂದ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವುದನ್ನು ಊರಿನ ಗ್ರಾಮಸ್ಥರು ಸೇರಿದಂತೆ ಸಾಮಾಜಿಕ ಕಳಕಳಿಯನ್ನು ಹೊಂದಿದ ಜನಪರ ಸಂಘಟನೆಗಳು ಮತ್ತು ಸಂಸ್ಥೆಗಳ ಮುಖಂಡರು ಜಿಲ್ಲಾಡಳಿತದ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗದೆ ಇರುವುದರಿಂದ ರೋಸಿಹೋದ ಗ್ರಾಮಸ್ಥರು ಜಿಲ್ಲಾಡಳಿತದ ನಿರ್ಲಕ್ಷ್ಯ ಧೋರಣೆಯ ವಿರುದ್ಧ ಅನಿರ್ದಿಷ್ಟ ಹೋರಾಟವನ್ನು ಹಮ್ಮಿಕೊಳ್ಳಲು ನಿರ್ಣಯಿಸಿ 23/3/2022 ಬುಧವಾರ ವಡ್ಡೆಪಲ್ಲಿಯಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ಕಾಲ್ನಡಿಗೆ ಜಾಥಾವನ್ನು ಆರಂಭಿಸಲಿದ್ದು, ಇಷ್ಟರೊಳಗೆ ಜಿಲ್ಲಾಡಳಿತ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಸ್ಫೋಟಿಸುವ ಘಟಕದ ಪರವಾನಗಿ ರದ್ದುಪಡಿಸಿ ತಪ್ಪಿತಸ್ಥರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸುವ ಮೂಲಕ ಆತಂಕದಲ್ಲಿರುವ ವಡ್ಡೆಪಲ್ಲಿ ಗ್ರಾಮಸ್ಥರಿಗೆ ರಕ್ಷಣೆ ನೀಡಲು ಮುಂದಾಗಬಹುದು ಎಂದು ಇವತ್ತು ನಾವು ಪತ್ರಿಕಾಗೋಷ್ಠಿ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಎಂ ಕೇಶವರೆಡ್ಡಿ ಉತ್ಸವದಲ್ಲಿ ಈ ವಡ್ಡೆಪಲ್ಲಿ ಗ್ರಾಮದ ಬೋರ್ಗಟ್ಟು ಎನ್ನುವ ಗುಡ್ಡ ಕಳೆದ 8 ವರ್ಷಗಳಿಂದ ಅದನ್ನು ಚೂರು ಮಾಡಿಕೊಂಡು ತಿಂತಾ ಇದ್ದಾರೆ. ಒಂದು ಗುಡ್ಡನ 8 ವರ್ಷಗಳಿಂದ ಅಕ್ರಮವಾಗಿ ಚೂರು ಮಾಡಿಕೊಂಡು ಪ್ರತಿದಿನ ಬ್ಲಾಸ್ಟ್ ಮಾಡೋದ್ರ ಮೂಲಕ ತಿಂತಾನೆ ಇದ್ದಾರೆ. ಇದು ಗ್ರಾಮಕ್ಕೆ ಸಂಬಂಧಪಟ್ಟಾಗೆ ನೀರಿನ ಟ್ಯಾಂಕ್ ಆಗಿರ್ಬೋದು, ಶಾಲೆಗಳಾಗಿರ್ಬೋದು, ಆಶ್ರಯ ಮನೆಗಳಾಗಿರ್ಬೋದು ಸಂಪೂರ್ಣ ಬಿರುದು ಬಿಟ್ಟಿದ್ದಾರೆ. ಇಡೀ ಗ್ರಾಮ ಮತ್ತು ಆ ಸುತ್ತಮುತ್ತ ಗಣಿಗಾರಿಕೆ ಸುತ್ತಮುತ್ತ ಇರ್ತಕ್ಕಂಥ ಹೊಲಗಳು ಕೂಡ ಬೆಳೆಯೋದು ದೂರ ಹೊಲಗಳಲ್ಲಿ ಬೆಳೆಯುವಂತ ಬೆಳೆದು ಕೂಡ ಬೆಳೆಯುತ್ತಿರುವುದು. ಸೊ ಆದ್ದರಿಂದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಯಚೂರು ನಿವಾಸಿ ಎಂ ಕೇಶವ ರೆಡ್ಡಿ ಅವರು 2014ರಲ್ಲಿ ತಮ್ಮ ಪತ್ನಿ ಎನ್ ರೇಣುಕಾ ಹೆಸರಿನಲ್ಲಿ ಕರ್ನಾಟಕ ಕಲ್ಲು ಪುಡಿ ಮಾಡುವ ಘಟಕಗಳ ನಿಯಂತ್ರಣ ಅಧಿನಿಯಮ 2014 ಫಾರ್ಮ್ ನಂಬರ್ 3 ಪ್ರಕಾರ ಪರವಾನಗಿ ಇರಬಹುದು. ಅವರು ಪರವಾನಗಿ ಯಾವ ಆಧಾರದ ಪಡ್ತಾರೆ ಅಂತಂದ್ರೆ ಕಲ್ಲು ಪುಡಿ ಮಾಡಲಿಕ್ಕೆ ಮಾತ್ರ, ಕ್ರಶ್ ಮಾಡಲಿಕ್ಕೆ, ಗುಡ್ಡ ಬ್ಲಾಸ್ಟ್ ಮಾಡಲಿಕ್ಕೆ ಅಲ್ಲ. ಬೇರೆ ಜಾಗದಲ್ಲಿ ಎಲ್ಲಿ ಜನ ಸಂಘಟನೆ ಇಲ್ಲದಂತ ಜಾಗದಲ್ಲಿ ನಿಶಬ್ದವಾಗಿರ್ತಕ್ಕಂಥ ಪ್ರದೇಶದಲ್ಲಿ
ಅದನ್ನ ಬ್ಲಾಸ್ಟ್ ಮಾಡ್ತಿರೋ ಅಥವಾ ಕೆಮಿಕಲ್ ಹಾಕಿ ಪುಡಿ ಮಾಡ್ತಿರೋ ಗೊತ್ತಿಲ್ಲ, ಬ್ಲಾಸ್ಟ್ ಮಾಡೋದಿಲ್ಲ, ಕೆಮಿಕಲ್ ಹಾಕಿ ಪುಡಿ ಮಾಡಬೇಕು. ಆ ತರ ಉಪಯೋಗಿಸ್ಕೊಂಡು ತಗೊಂಬಂದ ಈ ಪ್ರದೇಶದಲ್ಲಿ ಏನು ಪುಡಿ ಮಾಡೋದು ನಿಯಂತ್ರಣ ಅಧಿನಿಯಮ ಪರವಾಗಿಲ್ಲ ಕೇವಲ 1 ವರ್ಷ ಮಾತ್ರ ನಡೆಸಿ ಇದ್ದಕ್ಕಿದ್ದಂತೆ 2015ರಲ್ಲಿ ಬಿ ಸುಧೀರ್ ಕುಮಾರ್ ರೆಡ್ಡಿ ತಂದೆ ಸುಬ್ಬಾರೆಡ್ಡಿಯನ್ನು ನೋಡಿ ಮಾರಾಟ ಮಾಡ್ತಾರೆ. ಅವರೇ ಮಾರಾಟ ಮಾಡಿ 1 ವರ್ಷವೂ ಸ್ವಾತಂತ್ರ್ಯವಾಗಿ ನಡೆಯಲು ಬಿಟ್ಟುಕೊಡಂಗಿಲ್ಲ. ಅವರೇ ಕೇಶವರೆಡ್ಡಿ ಅವರು ತನ್ನ ಅವಧಿಯಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿನ ದಿವಸ ಸಾರ್ವಜನಿಕರ ಅದೇ ಗ್ರಾಮಸ್ಥರಿಂದ ಸಾರ್ವಜನಿಕರಿಂದ ದೂರಗೊಳಿಸಿ ಅದನ್ನು ಬಂದ್ ಮಾಡಿಸುವಂತ ಕೆಲಸಗಳು ಅವರು ಮಾಡ್ತಾರೆ. ಸಾರ್ವಜನಿಕರಿಗೆ ಇದು ಮಾರಾಟವಾಗ್ತದೆ, ಇಲ್ಲಿ ಅವ್ರ ಕಡೆಯಿಂದ ಬಹಳಷ್ಟು ಅಕ್ರಮ ಆಗ್ತದೆ ಅಂತ ಹೇಳಿ 1 ವರ್ಷ ಕೂಡ ಅವ್ರ ರೆಡ್ಲಿಕ್ಕೆ ಅವಕಾಶ ಮಾಡಿಕೊಡಲಿ, ಮಾರಾಟ ಮಾಡಿ ಮತ್ತೆ ಅವ್ರ ಕಡೆಯಿಂದ ತಾನು ಮತ್ತೆ ನೀಚ ಮುಖಾಂತರ ನಡೆಸಿದ ಅಕ್ರಮದಲ್ಲಿ ಉತ್ಸವ ತಾನೇ ವಹಿಸ್ಕೊಂಡ ನಂತರ ಈ ಅಕ್ರಮ ದಂಧೆಯಲ್ಲಿ ತಾವು ಕೂಡ ರಾಜವಂಶವಾಗಿ ಮುಂದೆ ನಡೆಸ್ಕೊಂಡು ಹೋಗ್ತಾರೆ. ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಲಾಸ್ಟ್ ಟೈಮ್ ನಾನು ಇದು 3ನೇ ಪತ್ರಿಕೆ ಮಾತಾಡಲಿಲ್ಲ. ಸರ್ಕಾರ ಗೈಡ್ಲೈನ್ಸ್ ಏನು ಈಗ 15/11/2017ರಿಂದ 14/11/2037 ಪರವಾನಗಿಯನ್ನು ನವೀಕರಣಗೊಂಡಿದೆ. ಪರವಾನಗಿ ನವೀಕರಣಗೊಂಡು ಈ ತರ ಹೇಳಿದೆ ನಾನು, ಅದ್ರ ಬ್ಲಾಸ್ಟ್ ಮಾಡಂಗಿಲ್ಲ, ಕ್ರಶ್ ಮಾಡಿ ರಂಸಾಡ್ ಮಾಡಲಿಕ್ಕೆ ಮಾತ್ರ ಪರವಾನಗಿ ನವೀಕರಣಗೊಂಡಿದೆ. ಇವ್ರೇನ್ ಮಾಡ್ತಾ ಇದ್ರಲ್ಲಿ ಎಂಸಾಡ್ ಜೊತೆಗೆ ಕಾನೂನು ಬಾಹಿರವಾದಂತ ಜಿಲ್ಲಾಧಿಕಾರಿ ಆದೇಶ ಉಲ್ಲಂಘಿಸಿ ಚಿಪ್ಸ್ ಕಂಕರ್ ಆಗಿರ್ಬೋದು, ಪಂಚಮಂ ಕಂಕರ್ ಆಗಿರ್ಬೋದು, ಫಾಟಿಮಂ ಕಂಕರ್ ಆಗಿರ್ಬೋದು, ಜಲ್ಲಿ ಕೂಡ ಇವರು ಅಕ್ರಮ ಚಟುವಟಿಕೆ ಮಾರುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಈ ವಿಷಯ ರಾಯಚೂರು ಸಹಾಯಕ ಆಯುಕ್ತರಿಗೂ ಮತ್ತು ಗಣಿ ಮತ್ತು ಭೂಮಿ ಇಲಾಖೆ ಅಧಿಕಾರಿಗಳು ಕೂಡ ಸಂಪೂರ್ಣ ಮಾಹಿತಿ ಇದೆ. ನಾವು ಕೂಡ ಕಳೆದ ವರ್ಷ ಫೆಬ್ರವರಿ 8ನೇ ತಾರೀಕಿಂದ ಭೂ ಮತ್ತು ಗಣಿ ಇಲಾಖೆ ಅಧಿಕಾರಿಗಳಿಗೂ ಮನವಿ ಪತ್ರ ಸಲ್ಲಿಸಿದ್ವಿ, ಎಸಿಎಂಗೂ ಸಲ್ಲಿಸಿದ್ವಿ, ಜಿಲ್ಲಾಧಿಕಾರಿಗಳಿಗೆ 4 ಸಲ ಮನವಿ ಪತ್ರ ಸಲ್ಲಿಸಿದ್ವಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಕೊಟ್ಟಿದ್ದೀವಿ. ಕಳೆದ ಜನವರಿ 26 ಎಸ್ಪಿ ಅವ್ರ ಗಮನ ತಗೊಂಡಿದ್ದೀವಿ, ಡಿವೈಎಸ್ ಅವ್ರ ಗಮನ ತಗೊಂಡಿದ್ದೀವಿ, ಯಾವ ಪೊಲೀಸ್ ಠಾಣೆಯ ಗಮನ ತಗೊಂಡಿದ್ದೀವಿ. ಅಂದ್ರೆ ಜಿಲ್ಲಾಡಳಿತಕ್ಕೆ ಸಾರ್ವಜನಿಕ ಹಿತಕ್ಕಿಂತ ಜನಪ್ರತಿನಿಧಿಗಳೇ ಜಾಸ್ತಿ ಆಗ್ಬಿಟ್ಟು ಜನಪ್ರತಿನಿಧಿಗಳಿದ್ದರೆ ಕಾರ್ಯಕ್ಕೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅದ್ರ ಜನ ಸತ್ತೋದ್ರ ಪರವಾಗಿಲ್ಲ, ಪ್ರತಿದಿನ ಬ್ಲಾಸ್ಟ್ ಮಾಡ್ತಾನೆ ಇದ್ದಾರೆ, ಪ್ರತಿದಿನ ಮನೆಗಳು ಅದರ್ತಾನೆ ಇದೆ. ಇವಾಗ ಕೂಡ ಗ್ರಾಮಸ್ಥರಲ್ಲೇ ಇದ್ದಾರೆ, ಪ್ರತಿದಿನ ಅದರ್ತಾ ಇದೆ. ನಿನ್ನೆ ಸಾಯಂಕಾಲ ಬ್ಲಾಸ್ಟ್ ಮಾಡಿದ್ದಾರೆ, ಸಾಕಷ್ಟು ದೂರು. ಹಂಗಾಗಿ ಊರಿನ ಜನ ಕೆಲವೊಂದು ಸರ್ವೋಚ್ಚ ನ್ಯಾಯಾಲಯ ಷರತ್ತುಗಳಿದ್ದಾವೆ, ಆ ಷರತ್ತುಗಳನ್ನು ಸಂಪೂರ್ಣ ಉಲ್ಲಂಘಿಸಿದರು. ಷರತ್ತುಗಳ ಉಲ್ಲಂಘನೆ ಆದರೂ ಕೂಡ ಇದು ಕ್ರಮ ಜರುಗಿಸಬೇಕಾದ ಸರ್ಕಾರದೇ. ಆದರೆ ಕ್ರಮ ಜರುಗಿಸುವ ಸರ್ಕಾರ ಮಾಡುವಂತ ಸಂದರ್ಭದಲ್ಲಿ ಇವತ್ತು ನಾವು ಸಾರ್ವಜನಿಕರು ಬೀದಿಗಳು ಹೋರಾಟ ಮಾಡುವಂತ ಸಂದರ್ಭ ಉದ್ಭವಿಸಿದೆ. ಬೀದಿಗೆ ಬಂದು ರೋಡಿಗೆ ಬಂದು ಹೋರಾಟ ಮಾಡುವಂತ ಸಂದರ್ಭ ಉದ್ಭವಿಸಿದೆ. 1 ವರ್ಷದಿಂದ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಕೂಡಲೇ ಏನು 23ರಂದು ಏನು ವಡ್ಡೇಪಲ್ಲಿ ಹೋರಾಟ ಸಮಿತಿ ವತಿಯಿಂದ ವಡ್ಡೇಪಲ್ಲಿ ಜಿಲ್ಲಾಧಿಕಾರಿ ಕಚೇರಿವರೆಗೆ ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿದ್ದೀವಿ. ತಮಗಿನ್ನೂ 8-9 ದಿನಗಳ ಕಾಲಾವಕಾಶ ಇದೆ. ಕೂಡಲೇ ತಾವು ರದ್ದುಗೊಳಿಸಬೇಕು ಪರವಾಗಿ. ಆ ಅಕ್ರಮ ದಂಧೆಯನ್ನು ರದ್ದುಗೊಳಿಸಬೇಕು. ಆ ಅಕ್ರಮ ದಂಧೆಗೆ ಕುಮ್ಮಕ್ಕು ನೀಡತಕ್ಕಂಥ ಅಧಿಕಾರಿಗಳನ್ನು ಕೂಡಲೇ ವಜಾ ಮಾಡಬೇಕಂತ ಒಂದು ಪತ್ರಿಕೋಷ್ಠಿ ಮೂಲಕ ನಾವು ಒತ್ತಾಯ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ಏನು ಹೋರಾಟಗಾರರಿದ್ದಾರೆ, ಸಾಮಾಜಿಕ ಕಳಕಳಿ ಇರತಕ್ಕಂಥ ಯಾರೇ ವ್ಯಕ್ತಿ ಆಗಿದ್ರು ಕೂಡ ಈ ಹೋರಾಟಕ್ಕೆ ಬಂದು ಭಾಗವಹಿಸಿ ಆ ವಡ್ಡೇಪಲ್ಲಿ ಉಳಿಸಿ ಹೋರಾಟ ಸಮಿತಿ ಏನು ಪತ್ರಿಕೋಷ್ಠಿ ಕರ್ತಾ ಇದೆ, ಬಂದು ಭಾಗವಹಿಸಿ ಆ ವಡ್ಡೇಪಲ್ಲಿ ನಡೆತಕ್ಕಂಥ ಅಕ್ರಮ ದಂಧೆಯನ್ನು ತಡೆಗಟ್ಟುವಂತ ಕೆಲಸ ಮಾಡಬೇಕು. ಅಕ್ರಮ ದಂಧೆಯನ್ನು ತಡೆಗಟ್ಟಿದ್ರೆ ಮಾತ್ರ ಜನರು ಶಾಂತಿಯುತವಾಗಿ ಉಸಿರಾಡಲಿಕ್ಕೆ ಒಂದು ಅವಕಾಶ ಆಗ್ತದೆ, ನೆಮ್ಮದಿಯಿಂದ ಬದಲಿಗೆ ಒಂದು ಅವಕಾಶ ಆಗ್ತದೆ. ಆ ಅವಕಾಶ ಮಾಡಿಕೊಡಬೇಕಂತ ಹೇಳ್ತಾ ಈ ಪತ್ರಿಕೋಷ್ಠಿ ಮೂಲಕ ನಾನು ಈ ಸಂದರ್ಭದಲ್ಲಿ ವೀರೇಶ್ ಗುಡ್ಲೂರ್, ದುಳ್ಳಯ್ಯ ಗುಂಜಳ್ಳಿ, ಮೈಲಾರಿ ವಡ್ಡೇಪಲ್ಲಿ, ದೇವೇಂದ್ರ ವಡ್ಡೇಪಲ್ಲಿ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶತಮಾನೋತ್ಸವ ಅಂಗವಾಗಿ ಉಚಿತ ಬಾಯಿ ಮತ್ತು ದೇಹದ ಕ್ಯಾನ್ಸರ್ ತಪಾಸಣೆ ಶಿಬಿರ
ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ರಾಯಚೂರು ಮತ್ತು HCG ಆಸ್ಪತ್ರೆ ಕಲಬುರಗಿ ಹಾಗೂ AMES ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ರಾಯಚೂರು ಇವರುಗಳ ಸಹಕಾರದೊಂದಿಗೆ ಉಚಿತ ಬಾಯಿ ಮತ್ತು ದೇಹದ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ದಿನಾಂಕ 16/3/2022 ರಂದು ಬೆಳಗ್ಗೆ 10 ರಿಂದ ಸಂಜೆ 4 ಗಂಟೆವರೆಗೆ HCG ಆಸ್ಪತ್ರೆ ಕಲಬುರಗಿಯ ಕ್ಯಾನ್ಸರ್ ಮತ್ತು ಬಾಯಿ ರೋಗ ತಪಾಸಣೆ ವಿಭಾಗ AMES ದಂತ ಕಾಲೇಜು ತಜ್ಞರಿಂದ ಹಮ್ಮಿಕೊಳ್ಳಲಾಗುವುದು. ಆದ್ದರಿಂದ ತಮ್ಮಲ್ಲಿ ವಿನಂತಿಸುವುದು ಏನೆಂದರೆ ತಾವುಗಳು ಹಾಗೂ ತಮ್ಮ ಬಂಧು ಮಿತ್ರರನ್ನು ಕರೆದುಕೊಂಡು ಬಂದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ವಿನಂತಿ. ಸ್ಥಳ ಬಾಯಿ ರೋಗ ತಪಾಸಣೆ ವಿಭಾಗ AMES ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬಿಜನಗೇರ ರಸ್ತೆ ಸರ್ಕಾರಿ ಪಾಲಿಟೆಕ್ನಿಕಲ್ ಕಾಲೇಜು ಹತ್ತಿರ ರಾಯಚೂರು. ದೂರವಾಣಿ 0852240718. ಪ್ರಕಟಣೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ರಾಯಚೂರು. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಢಾಬಾಕ್ಕೆ. ಪ್ರಶಾಂತವಾದ ವಾತಾವರಣ, ಪರಿಸರ ಸೊಡಗಿನಲ್ಲಿ ನಿಮಗಿಷ್ಟವಾದ ಶುಚಿಯಾದ ರುಚಿಕರವಾದ ಊಟವನ್ನು ಸವಿಯಿರಿ. ಚಿಕನ್ ಐಟಂಗಳಾದ ಚಿಕನ್ ಮಸಾಲಾ, ಚಿಕನ್ ಕರಿ, ಚಿಕನ್ ಲಾಲಿಪಾಪ್, ಚಿಕನ್ 555, ಚಿಕನ್ ಬಿರಿಯಾನಿ ಅಂಡ್ ಚಿಕನ್ ಬೋನ್ಲೆಸ್ ಬಿರಿಯಾನಿ. ಮಟನ್ ಐಟಂಗಳಾದ ಮಟನ್ ಬಿರಿಯಾನಿ, ಮಟನ್ ಸ್ಪೆಷಲ್ ಬಿರಿಯಾನಿ, ಮಟನ್ ಗ್ರೇವಿ, ಮಟನ್ ರೋಸ್ಟ್ ಅಂಡ್ ಮಟನ್ ಮಸಾಲಾ. ವೆಜ್ ಐಟಂಗಳಾದ ಪಾಲಕ್ ಪನೀರ್, ಟೊಮೆಟೊ ಕರಿ, ಮಶ್ರೂಮ್, ಬೇಬಿ ಕಾರ್ನ್, ಫಿಂಗರ್ ಚಿಪ್ಸ್, ರೋಟಿ ಫ್ರೈ, ಗೋಬಿ ಮಂಚೂರಿಯನ್, ದಾಲ್ ತಡ್ಕಾ, ಪನೀರ್ ಟಿಕ್ಕಾ, ಪನೀರ್ ಮಸಾಲಾ ಮತ್ತು ವೆಜ್ ಮಿಕ್ಸ್ ಕರಿ. ತಂದೂರಿ ಐಟಂಗಳಾದ ತಂದೂರಿ ರೋಟಿ, ತಂದೂರಿ ಬಟರ್ ನಾನ್, ತಂದೂರಿ ಕುಲ್ಚಾ, ಪರೋಟಾ. ರೈಸ್ ಐಟಂಗಳಾದ ಜೀರಾ ರೈಸ್, ಮಸಾಲಾ ರೈಸ್, ಟೊಮೆಟೊ ರೈಸ್ ಮತ್ತು ಎಗ್ ರೈಸ್. ಇಲ್ಲಿ ಭೇಟಿ ಕೊಡಿ ಶ್ರೀ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಢಾಬಾ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರ್. ಮೊಬೈಲ್ 9972985847 97401 ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಮತ್ತು ರಿಟೇಲ್. ಸ್ಟೇನ್ಲೆಸ್ ಸ್ಟೀಲ್, ಕಾಪರ್, ಅಲ್ಯೂಮಿನಿಯಂ, ಕಂಪ್ಲೀಟ್ ಮ್ಯಾರೇಜ್ ಐಟಮ್ಸ್, ಆಲ್ ಕೈಂಡ್ಸ್ ಆಫ್ ಗಿಫ್ಟ್ ಆರ್ಟಿಕಲ್ಸ್, ಫ್ಯಾನ್ಸಿ ಐಟಮ್ಸ್, ಅಲ್ಮಾರಾ, ಕಾಟ್, ಮ್ಯಾಟ್ರಿಸಸ್, ಮಿಕ್ಸರ್ ಗ್ರೈಂಡರ್, ಕುಕ್ಕರ್, ಫ್ಯಾನ್, iron box, crockery sets, non-stick cookware items, all hotel and supplies items available. Visit Mohammad Yasin Home Appliances Wholesale and Retail, Ma Complex opposite CMC Complex, Harihara Road, Raichur. Royal Palace Function Hall. रॉयल पैलेस फंक्शन हॉल बर्थडे पार्टी, एंगेजमेंट, शादी ब्याह, कॉलेज सेमिनार्स, कंपनी मीटिंग्स और दूसरे फंक्शंस के लिए काफी बड़ी जगहों में बनाया गया है, जिसमें फंक्शंस बहुत ही सहूलत के साथ किया जा सकता है। आपके फंक्शन को अपने घर के फंक्शन की तरह आलीशान बना के देंगे। 24 घंटे पानी और बिजली के साथ बड़ी पार्किंग सुविधा है। बुकिंग के लिए आज ही कांटेक्ट करें रॉयल पैलेस फंक्शन हॉल नियर न्यू अमृता हॉस्पिटल बिसाइड संतोषी थिएटर, रायचूर. मोबाइल 98453-41063 9615-94131. SA Fashion Hub, multi-branded women's and kids wear.
ಹಬ್ಬದ ಪ್ರಯುಕ್ತ 10ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಬೆಸ್ಟ್ ಕ್ವಾಲಿಟಿ ಡ್ರೆಸ್ಸಸ್ ಫಾರ್ ಆಲ್ ಫೆಸ್ಟಿವಲ್ಸ್ ಅಂಡ್ ಫಂಕ್ಷನ್ಸ್, ಫ್ಯಾನ್ಸಿ ಅಂಡ್ ಫಾರ್ಮಲ್ ಕಿಡ್ಸ್ ಅಂಡ್ ವುಮೆನ್ಸ್ ವೇರ್, ಇಂಡೋ ವೆಸ್ಟರ್ನ್ ವೇರ್, ಹೋಸ್ಲಿ, ಕಾಟನ್ ಸೂಟ್ಸ್, ಬಾಂಧನಿ ಸೂಟ್ಸ್, ಫ್ಯಾನ್ಸಿ ದುಪಟ್ಟಾ available fancy and formal cloths in cotton, rayon, georgette, net, lyrica, etc. Top, kurti, chudidar, long frock, gowns, crop tops, sharara, midi, nighties, sarees, leggings, plaza, etc. Denim and lyrica jackets, jeans, baba suit, jodhpuri blazers, jubba, pajama, pathani, underwears, etc. Visit SA Fashion Hub opposite Dr. Kallappa Doctor's Lane, Petla Bridge Road, Raichur. Mobile 99727 79770. Prestige Exclusive Exchange Festival for Mixer Grinder and Gas Stoves, 15th February 31st March 2022. Royal Plus Scott Glass Top, Prestige Edge Gas Table with Scott Glass, Premier Scott Glass Top Gas Table, Delight Pro 750 weight 5 jars, Delight Plus Mixer Grinder 750 weight 4 jars, Prestige Urgent V2 750 weight 4 jars, Nakshatra Super 750 weight 4 jars, Nakshatra Plus 750 weight 3 jars and Stylo 550 V2 550 weight 3 jars available. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ವಾರ್ ಪೇಟ್, ರಾಯಚೂರ್. ಮೊಬೈಲ್ 8892768322. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆಯುತ್ತಿರುವ ಅಕ್ರಮಗಳು, ನಿಯಮ ಉಲ್ಲಂಘನೆ ಕುರಿತಾದ ಆರೋಪಗಳನ್ನು ಕುಲಪತಿ ಡಾಕ್ಟರ್ ಕೆಎನ್ ಕಟ್ಟಿಮನಿ ರಕ್ಷಣೆ ಮಾಡುತ್ತಿದ್ದು, ಕೂಡಲೇ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಟಿ ಮಾರೆಪ್ಪ ಆಗ್ರಹಿಸಿದರು. ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆಯುತ್ತಿರುವ ಅಕ್ರಮಗಳು, ನಿಯಮ ಉಲ್ಲಂಘನೆ ಕುರಿತಾದ ಆರೋಪಗಳನ್ನು ಕುಲಪತಿ ಡಾಕ್ಟರ್ ಕೆಎನ್ ಕಟ್ಟಿಮನಿ ರಕ್ಷಣೆ ಮಾಡುತ್ತಿದ್ದು, ಕೂಡಲೇ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಟಿ ಮಾರೆಪ್ಪ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಡಾಕ್ಟರ್ ನೇಮಿಚಂದ್ರಪ್ಪ ಇವರು ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಶಶಿಲ್ ನಮೋಶಿ ಹಾಗೂ ವಿಶ್ವವಿದ್ಯಾಲಯದ ವ್ಯವಸ್ಥಾಪನಾ ಮಂಡಳಿ ಸದಸ್ಯ ಕೋಟ್ರಪ್ಪ ಕೋರ್ಯರ್ ಸುನಿಲ್ ಇವರೊಂದಿಗೆ ತೆರಳಿ ಚುನಾವಣಾ ಪ್ರಚಾರ ಮಾಡಿದ್ದರು. ಈ ಕುರಿತು ರಾಜ್ಯಪಾಲರು ಸೇರಿದಂತೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಲಾಗಿತ್ತು. ಆದರೆ ಪ್ರಕರಣ ಕುರಿತಾದ ಕುಲಸಚಿವರು ವಿಚಾರಣೆ ನಡೆಸಿದ್ದು, ಈಶಾನ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಶಶಿಲ್ ನಮೋಶಿ ಇವರೊಂದಿಗೆ ಪ್ರಚಾರದ ವೇಳೆಯಲ್ಲಿ ಸನ್ಮಾನಿಸಿದ ಭಾವಚಿತ್ರದಲ್ಲಿ ಇದ್ದಾರೆ. ದಾಖಲೆ ಸಮೇತ ದೂರು ನೀಡಿದ್ದರೂ ಕುಲಸಚಿವ ಕಟ್ಟಿಮನಿ ಅವರು ಆಕಸ್ಮಿಕವಾಗಿ ಹೋಗಿದ್ದಾರೆ ಎಂದು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯ ಅಕ್ರಮದ ಕೂಟವಾಗಿದೆ. ಕೃಷಿ ಸೀಟು ಹಂಚಿಕೆಯಲ್ಲಿ ಅಲ್ಲಿಯ ಅಧಿಕಾರಿಗಳ ಮಕ್ಕಳಿಗೆ ಸೀಟು ಕಾನೂನು ಬಾಹಿರವಾಗಿ ಹಂಚಿಕೆ ಮಾಡಲಾಗಿದೆ. ನ್ಯಾಯಾಲಯದ ಆದೇಶಗಳು, ಸರ್ಕಾರ ಆದೇಶಗಳನ್ನು ಪಾಲಿಸುತ್ತಿಲ್ಲ. ಡಾಕ್ಟರ್ ನೇಮಿಚಂದ್ರ ಪುತ್ರಿ ರಚನಾಗೂ ಕೃಷಿ ಕೋಟಾದಲ್ಲಿಯೇ ಪ್ರವೇಶ ನೀಡಲಾಗಿದೆ. ಕೂಡಲೇ ಡಾಕ್ಟರ್ ನೇಮಿಚಂದ್ರಪ್ಪ ಇವರನ್ನು ಅಮಾನತುಗೊಳಿಸಿ ತನಿಖೆ ನಡೆಸಬೇಕು. ಆರೋಪಿತರನ್ನು ರಕ್ಷಿಸುವ ಡಾಕ್ಟರ್ ಕೆಎನ್ ಕಟ್ಟಿಮನಿ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಈಗಿನ ಕುಲಪತಿಗಳಾದ ಕೆಎನ್ ಕಟ್ಟಿಮನಿ ಇವರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸುವ ಬಗ್ಗೆ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಟಿ ಮಾಯಪ್ಪ, ಸಾಮಾಜಿಕ ಕಾರ್ಯಕರ್ತ, ರಾಯಚೂರು ನಿವಾಸಿಯಾಗಿದ್ದು, ತಮ್ಮ ಗಮನಕ್ಕೆ ತರುವುದೇನೆಂದರೆ, ಉಲ್ಲೇಖ ಅನ್ವಯ ದಿನಾಂಕ 2003/5/2021 ಮಾನ್ಯ ರಾಜ್ಯಪಾಲರಿಗೆ ಡಾಕ್ಟರ್ ನೇಮಿಚಂದ್ರಪ್ಪ ಶಿಕ್ಷಣ ಕ್ಷೇತ್ರದ ಈಶಾನ್ಯ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿರುವ ಕುರಿತು ಸಾಕ್ಷಿ ಸಮೇತ ಮನವಿ ಸಲ್ಲಿಸಿರುತ್ತೇನೆ. ಉಲ್ಲೇಖ 17/1/2020 ತಮ್ಮ ವಿಶೇಷ ಕಾರ್ಯದರ್ಶಿಗಳು ಕುಲಸಚಿವರಿಗೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕೆಂದು ಕುಲಸಚಿವರಿಗೆ ಪತ್ರ ಬರೆಯಲಾಗಿದೆ. ಈ ಎಲ್ಲಾ ಬೆಳವಣಿಗೆಗಳಿಗೆ ನಡುವೆಯೂ
KN ಕಟ್ಟಿಮನಿಯವರು, ಕುಲಸಚಿವರು, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಇವರು ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಳ್ಳದೆ ಅವರನ್ನು ರಕ್ಷಣೆ ಮಾಡಿರುವುದು ಕಂಡು ಬಂದಿರುತ್ತದೆ. ಮುಂದುವರೆದ ಡಾಕ್ಟರ್ ನೇಮಿ ಚಂದ್ರಪ್ಪ ಅವರ ಮೇಲೆ ಗಂಭೀರ ಆರೋಪಗಳನ್ನು ಗಾಳಿಗೆ ತೂರಿ ಯಾವುದೇ ರಾಜಕೀಯ ಪ್ರಭಾವ ಒತ್ತಡಕ್ಕೆ ಒಳಗಾಗಿ ಅವರನ್ನು ಡೀಮ್ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಯಚೂರು ನೇಮಕಾತಿ ಮಾಡಿ ದಿನಾಂಕ 20/9/2021 ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆದೇಶ ಹೊರಡಿಸಲಾಗಿದೆ. ಮೇಲಿನ ಅಂಶಗಳನ್ನು ಗಮನಿಸಿದರೆ KN ಕಟ್ಟಿಮನಿಯವರೇ ಸ್ವತಃ ಡಾಕ್ಟರ್ ನೇಮಿ ಚಂದ್ರಪ್ಪನ ರಕ್ಷಣೆ ಮಾಡಿರುವುದು ವಿಪರ್ಯಾಸ ಆಗಿದೆ. ಇದರಿಂದ ವಿಶ್ವವಿದ್ಯಾಲಯದ ಘನತೆಯನ್ನು ಕಾಪಾಡಬಹುದು. ಇವರು ಸಂಪೂರ್ಣ ವಿಫಲರಾಗಿರುತ್ತಾರೆ. ಆದ ಕಾರಣ ತಾವು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವುದರಿಂದ KN ಕಟ್ಟಿಮನಿಯವರು ಮೇಲೆ ಕಾನೂನಿತ ಕ್ರಮ ಜರುಗಿಸುವುದಲ್ಲದೆ ಡಾಕ್ಟರ್ ನೇಮಿ ಚಂದ್ರಪ್ಪ ಅವರ ಮೇಲಿನ ಆರೋಪಗಳನ್ನು ಕೂಲಂಕುಷ ತನಿಖೆಗೆ ಒಳಪಡಿಸಿ ನ್ಯಾಯ ಒದಗಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಕಾನೂನು ರೀತಿ ಕ್ರಮ ಜರುಗಿಸಿ ಕೃಷಿ ವಿದ್ಯಾಲಯದ ಘನತೆ ಹಾಗೂ ಗೌರವವನ್ನು ಕಾಪಾಡುವಂತ ನಂಬಿರುವೆ. ಈಗ ಜಿಲ್ಲಾಧಿಕಾರಿ ಗಂಟೆ ಇವರು ಕಳಿಸ್ತಾರೆ, ಸ್ಪಷ್ಟನೆ ಕೊಡಂತೇವೆ ಕೃಷಿ ಇಲಾಖೆಯವರು. ಕೃಷಿ ಇಲಾಖೆಯವರು ನೀವು ಸ್ಪಷ್ಟನೆ ಕೊಡ ಜಿಲ್ಲಾಧಿಕಾರಿ ಕೇಳ್ತಾರೆ. ಇದು ಕುಡಿಯೋ ಪತ್ರ ಓಡಿಸ್ತಾ ಇದ್ರೆ ಕ್ರಮ ಇಲ್ಲ. ಈ ಹಿಂದೆ ಜಾಗೃತಿ ದೇಶಮಾನ್ ಅಂತೇಳಿ ಅವ್ರನ್ನ ವಿತಿನ್ 24 hours ಸಸ್ಪೆಂಡ್ ಮಾಡಿದ್ರು. ಇವ್ರು ಯಾಕೆ ಮಾಡ್ತಾ ಇಲ್ಲ? ಇಷ್ಟು ವರ್ಷ ಮತ್ತೆ ಅವ್ರ ಪ್ರಮೋಷನ್. ಈ ಸಂದರ್ಭದಲ್ಲಿ ತಿಮ್ಮರಾಜು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ದರ್ವೇಶ್ ಅಲೆಮಾರಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ದೃಢೀಕರಿಸಿದ ಅಭ್ಯರ್ಥಿಗಳಿಗೆ ಮಾತ್ರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ನೀಡಲು ಜಿಲ್ಲೆಯ ಎಲ್ಲಾ ತಹಸೀಲ್ದಾರ್ ಮತ್ತು ನಾಡ ತಹಸೀಲ್ದಾರರಿಗೆ ಸೂಚಿಸಬೇಕೆಂದು ಕರ್ನಾಟಕ ರಾಜ್ಯ ದರ್ವೇಶ್ ಅಲೆಮಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ದರ್ವೇಶ್ ಅಲೆಮಾರಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ದೃಢೀಕರಿಸಿದ ಅಭ್ಯರ್ಥಿಗಳಿಗೆ ಮಾತ್ರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ನೀಡಲು ಜಿಲ್ಲೆಯ ಎಲ್ಲ ತಹಸೀಲ್ದಾರ್ ಮತ್ತು ನಾಡ ತಹಸೀಲ್ದಾರರಿಗೆ ಸೂಚಿಸಬೇಕೆಂದು ಕರ್ನಾಟಕ ರಾಜ್ಯ ದರ್ವೇಶ್ ಅಲೆಮಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ದರ್ವೇಶ್ ಸಮುದಾಯವು ಆರ್ಥಿಕವಾಗಿ ಹಿಂದುಳಿದಿದ್ದು ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ದರ್ವೇಶ್ ಫಕೀರ ಅಲೆಮಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ರಚಿಸಿಕೊಂಡಿದ್ದು, ಆದರೆ ಕೆಲ ವ್ಯಕ್ತಿಗಳು ನಮ್ಮ ಜಾತಿ ಹೆಸರಿನಲ್ಲಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಡೆದು ಸರ್ಕಾರಕ್ಕೆ ಮೋಸ ಮಾಡುತ್ತಿದ್ದಾರೆ. ಫಕೀರ ಜನಾಂಗಕ್ಕೆ ಸಿಗಬೇಕಾದ ಸೌಲಭ್ಯಗಳು ಅನ್ಯರ ಪಾಲಾಗಿ ಸಮುದಾಯವು ವಂಚಿತವಾಗುತ್ತಿದೆ. ಸಂಘದ ಹೆಸರಿನಲ್ಲಿ ದೃಢೀಕರಿಸಿದ ಅಭ್ಯರ್ಥಿಗಳಿಗೆ ಮಾತ್ರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೀಡಲು ಅಧಿಕಾರಿಗಳಿಗೆ ಸೂಚಿಸಿ ದರ್ವೇಶ್ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿದರು. ದೃಢೀಕರಿಸಲ್ಪಟ್ಟ ಅಭ್ಯರ್ಥಿಗಳಿಗೆ ಮಾತ್ರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ನೀಡುವಂತೆ ಜಿಲ್ಲೆಯ ಎಲ್ಲ ತಾಲೂಕು ತಹಸೀಲ್ದಾರರಿಗೆ ಹಾಗೂ ನಾಡ ತಹಸೀಲ್ದಾರರಿಗೆ ಸೂಚಿಸುವ ಕುರಿತು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ದರ್ವೇಶ್ ಫಕೀರ್ ಅಲೆಮಾರಿ ಕ್ಷೇಮಾಭಿವೃದ್ಧಿ ಸಂಘ ರಾಯಚೂರಿಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೆಂದರೆ ನಮ್ಮ ಜನಾಂಗವು ತೀರ ಬಡ ಕುಟುಂಬಕ್ಕೆ ಸೇರಿದ್ದು ಆರ್ಥಿಕವಾಗಿ ಹಿಂದುಳಿಯುತ್ತೇವೆ. ಸರ್ಕಾರದಿಂದ ನಮ್ಮ ಜನಾಂಗಕ್ಕೆ ಸಿಗುವ ಸೌಲಭ್ಯಗಳನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ನಾವುಗಳು ಕರ್ನಾಟಕ ರಾಜ್ಯ ದರ್ವೇಶ್ ಫಕೀರ್ ಅಲೆಮಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ರಾಯಚೂರು ಸಂಘವನ್ನು ಸ್ಥಾಪನೆ ಮಾಡಿರುತ್ತೇವೆ. ಆದರೆ ಕೆಲವು ವ್ಯಕ್ತಿಗಳು ನಮ್ಮ ಜಾತಿಯ ಹೆಸರಿನಲ್ಲಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಜಾತಿ ಮತ್ತು ಆದಾಯ ಪ್ರಮಾಣಪತ್ರಗಳನ್ನು ಪಡೆದು ಸರ್ಕಾರಕ್ಕೆ ಮೋಸ ವಂಚನೆ ಮಾಡುವ ಕೆಲಸ ಮಾಡುತ್ತಿದ್ದಾರೆ. ಇದರಿಂದಾಗಿ ನಮ್ಮ ಜನಾಂಗಕ್ಕೆ ಸಿಗಬೇಕಾದ ಸೌಲಭ್ಯಗಳು ಬೇರೆಯವರು ಪಡೆದುಕೊಳ್ಳುತ್ತಿರುವುದರಿಂದ ನಮ್ಮ ಜನಾಂಗದ ಅಲೆಮಾರಿ ಫಕೀರ್ ಜಾತಿಯವರಿಗೆ ಅನ್ಯಾಯವಾಗುತ್ತಿದೆ. ಇದನ್ನು ಗಮನಿಸಿದ ನಮ್ಮ ಜನಾಂಗದ ಗುರು ಹಿರಿಯರು ಸಭೆಯನ್ನು ಸೇರಿಸಿ ನಮ್ಮ ಜನಾಂಗದ ಹೆಸರಿನಲ್ಲಿ ನೋಂದಣಿ ಮಾಡಿಕೊಂಡ ಸಂಘದ ಹೆಸರಿನಲ್ಲಿರುವ ಪತ್ರದಿಂದ ದೃಢೀಕರಿಸಲಾದ ವ್ಯಕ್ತಿಗಳಿಗೆ ಮಾತ್ರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕೊಡಿಸಬೇಕೆಂದು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ಹುಸೇನ್, ಜಿಲ್ಲಾ ಉಪಾಧ್ಯಕ್ಷ ಜಮಾಲ್ ಸಾಬ್, ಜಿಲ್ಲಾ ಕಾರ್ಯದರ್ಶಿ ಮೊಹಮ್ಮದ್ ಅಲಿ ಮಟ್ಮಾರಿ, ಮೌಲಾ ಸಾಬ್, ಫಕ್ರುದ್ದೀನ್, ಶಾಲಂ ಸಾಬ್, ಮೆಹಬೂಬ್ ಸಾಬ್, ನೂರ್ ಅಹಮದ್, ಖಲೀಲ್, ಎಂಡಿ ಅಲಿ, ಚಾಂದ್ ಪಾಸಾ ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತು. ಜಿಪಿ ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ಬ್ರಾಂಡೆಡ್ ಕ್ಲಾಥಿಂಗ್ ಫ್ರಮ್ ನ್ಯೂ ಬಾರ್ನ್ ಬೇಬೀಸ್ ಟು teenage for boys and girls. Ladies casual wear, night wear, high quality premium cotton quality available.
wear near Uma Hotel, Station Road, Raichur. Mobile 8197078520. ಶೋಭಾ ಕಾಂಚಿ ಸ್ಯಾರೀಸ್ ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844608181. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ.
ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ತುಪ್ಪ. ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ತಿರಸ್ಕರಿಸಿದ ಕಲ್ಲಿದ್ದಲು ಸ್ಥಳಾಂತರ ಹಾಗೂ ಹಾರು ಬೂದಿ ಸಾಗಾಣಿಕೆಯಿಂದ ಚಿಕ್ಸುಗೂರು ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ನಿವಾಸಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದು ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಖಂಡರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ತಿರಸ್ಕರಿಸಿದ ಕಲ್ಲಿದ್ದಲು ಸ್ಥಳಾಂತರ ಹಾಗೂ ಹಾರು ಬೂದಿ ಸಾಗಾಣಿಕೆಯಿಂದ ಚಿಕ್ಸುಗೂರು ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ನಿವಾಸಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದು ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ತಿರಸ್ಕರಿಸಿದ ಕಲ್ಲಿದ್ದಲನ್ನು ಚಿಕ್ಸುಗೂರು ಪಕ್ಕದಲ್ಲಿ ಸಂಗ್ರಹಿಸುತ್ತಿರುವುದರಿಂದ ಚಿಕ್ಕ ಮಕ್ಕಳು, ವೃದ್ಧರು ಉಸಿರಾಟ ತೊಂದರೆ ಅನುಭವಿಸುತ್ತಿದ್ದಾರೆ. ಹಾರು ಬೂದಿ ಸಾಗಾಣಿಕೆಯಿಂದ ಬರುವ ಧೂಳಿನಿಂದ ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ತಿರಸ್ಕೃತ ಕಲ್ಲಿದ್ದಲು ಹಾಗೂ ಹಾರು ಬೂದಿ ಧೂಳಿನಿಂದ ನಿವಾಸಿಗಳು ಜೀವನ ನಡೆಸಲು ಕಷ್ಟವಾಗಿದೆ. ಅನೇಕ ರೋಗ ರುಜಿನಗಳಿಗೆ ತುತ್ತಾಗುವಂತಾಗಿದೆ. ಕೂಡಲೇ ಈ ಕುರಿತು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ನಿರ್ಲಕ್ಷಿಸಿದರೆ ಚಿಕ್ಸುಗೂರು, ವಡ್ಲೂರು, ಎಗಸನಹಳ್ಳಿ ಗ್ರಾಮದ ಜನರೊಂದಿಗೆ YTPS ಮುಖ್ಯ ದ್ವಾರದ ಮುಂದೆ ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಮಾನ್ಯರೇ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಿಸ್ತರಿಸಿದ ಕಲ್ಲಿದ್ದಲು ಚಿಕ್ಸುಗೂರಿನ ಪಕ್ಕದಲ್ಲಿ ತಂದು ಹಾಕುತ್ತಿದ್ದ ಇಂದಿರಾ ಗಾಂಧಿ ಚಿಕ್ಕ ಮಕ್ಕಳಿಗೆ ಅಸ್ತಮ, ಉಸಿರಾಟ ತೊಂದರೆ ಹಾಗೂ ಹಾರುವ ಬೂದಿ ಟ್ಯಾಂಕರ್ಗಳು ಕಚ್ಚಾ ರೋಡು ಮತ್ತು ಶಾಲೆ ಮಕ್ಕಳು ಧೂಳಿನಿಂದ ಬಹಳ ಅಸ್ತಮಟ್ಟ ಜೀವನ ಸಾಗುತ್ತಿದ್ದಾರೆ. ಚರ್ಮ ರೋಗಗಳು ಬರುತ್ತಿದೆ. ಹಾರುವ ಬೂದಿ ಟ್ಯಾಂಕರ್ಗಳನ್ನು ಸೂಕ್ಷ್ಮವಾದ ಕ್ರಮ ತೆಗೆದುಕೊಳ್ಳಬೇಕೆಂದು ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ಉಗ್ರ ಹೋರಾಟವನ್ನು ಮಾಡಲಾಗುತ್ತದೆ. ಇದರ ಪರಿಣಾಮ ಜನರು ಜೀವನ ಮೇಲೆ ಪರಿಣಾಮ ಬೀರುತ್ತಿದ್ದು ಜೀವನ ನಡೆಸಲು ಕಷ್ಟವಾಗಿದ್ದು ಸಹಾಯಕ ಹೆಚ್ಚಾಗಿ ಅದರ ಎದೆಯ ಹೆದ್ದಾರಿಯಲ್ಲಿ ಆವರಿಸಿ ವಾಹನ ಸಂಚಾರಕ್ಕೆ ಓಡಾಟಕ್ಕೆ ತುಂಬ ಕಷ್ಟವಾಗಿದ್ದು ಕೆಲವು ಅಪಘಾತಗಳು ಸಂಬಂಧಿಸಿದಂತೆ ಆದ ಕಾರಣ ತಾವುಗಳು ಇದರ ಬಗ್ಗೆ ಸೂಕ್ಷ್ಮವಾಗಿ ಕ್ರಮವನ್ನು ತೆಗೆದುಕೊಂಡು ಆ ಭಾಗದ ಜನರಿಗೆ ಜೀವನ ನಡೆಸಲು ಅವಕಾಶ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಇಲ್ಲವಾದಲ್ಲಿ ಚಿಕ್ಸುಗೂರು, ಒಡ್ಲೂರು, ಎಗಸನಹಳ್ಳಿ ಗ್ರಾಮದ ಜನರು YTPS ಮುಖ್ಯದಾರರ ಮುಂದೆ ಪ್ರತಿಭಟನೆ ಮಾಡಲಾಗುತ್ತದೆ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷ ಮಂಜುನಾಥ್ ಬಡೇಸಾಬ್ ಸೇರಿದಂತೆ ಅನೇಕರಿದ್ದರು. ಹಿಂದುಳಿದ ಜಿಲ್ಲೆಯಾದ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗೆ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಂಕರ್ ಬಿ ಪಾಟೀಲ್ ಮುನೇನಕೊಪ್ಪರವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ ಕ್ಷಣ ವಲಯದ ರೈಲ್ವೆ ಬಳಕೆದಾರರ ಸಲಹಾ ಸಮಿತಿ ಸದಸ್ಯ ಹಾಗೂ APMC ಮಾಜಿ ಉಪಾಧ್ಯಕ್ಷ ಬಾಬುರಾವ್ ಒತ್ತಾಯಿಸಿದ್ದಾರೆ.
ಬೆಂಗಳೂರಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ದೇಶದಲ್ಲಿ 7 ಏಮ್ಸ್ ಸಂಸ್ಥೆಗಳ ಸ್ಥಾಪನೆ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ. ಇದರಲ್ಲಿ ಒಂದು ಸಂಸ್ಥೆ ರಾಜ್ಯಕ್ಕೆ ಮಂಜೂರು ಆಗಲಿದೆ. ರಾಜ್ಯ ಮಂಜೂರಾಗುವ ಏಮ್ಸ್ ಸಂಸ್ಥೆಯನ್ನು ತೀವ್ರ ಹಿಂದುಳಿದ ಜಿಲ್ಲೆಯಾದ ರಾಯಚೂರು ಜಿಲ್ಲೆಯಲ್ಲಿ ಸ್ಥಾಪಿಸುವ ಮೂಲಕ ಜಿಲ್ಲೆಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಅವರು ಕೋರಿದ್ದಾರೆ. 371 ವಿಶೇಷ ಸ್ಥಾನಮಾನದೊಂದಿಗೆ ಮಹತ್ವಾಕಾಂಕ್ಷಿ ಜಿಲ್ಲೆಯಾಗಿದ್ದರಿಂದ ಜಿಲ್ಲೆಗೆ ಏಮ್ಸ್ ಸಂಸ್ಥೆ ನೀಡುವುದು ಅವಶ್ಯಕವಾಗಿದೆ ಎಂದು ಅವರು ಮನವಿಯಲ್ಲಿ ತಿಳಿಸಿದ್ದಾರೆ. ಜಿಲ್ಲೆಯು ಅನೇಕ ಮೂಲಭೂತ ಸೌಕರ್ಯಗಳನ್ನು ಹೊಂದಿದೆ. ಏಮ್ಸ್ ಸ್ಥಾಪನೆಯಿಂದ ಜಿಲ್ಲೆಯಲ್ಲಿ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ವಾವಲಂಬನೆಗೆ ಸಾಧ್ಯವಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಹಾಂತೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಒಂದು ಮನವಿ ಪತ್ರ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದ ಶಂಕರ್ ಪಟೇಲ್ ಜಿಗೆ ನಾವು ಅವ್ರ ಮುಖಾಂತರ ಚೀಫ್ ಮಿನಿಸ್ಟ್ರಿಗೆ ಒಂದು ಏಮ್ಸ್ ಬಗ್ಗೆ ಒಂದು ಮೆಮೊರಂಡಮ್ ಕೊಟ್ಟಿದ್ದೀವಿ. ಆ ಮೆಮೊರಂಡಮ್ದಲ್ಲಿ ನಮಗೆ 371 ಆರ್ಟಿಕಲ್ ಅದರ ಪ್ರಕಾರ ಮತ್ತು ಮೋಸ್ಟ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಅಂತೇಳಿ ಆಸ್ಪಿರೆನ್ಸ್ ಡಿಸ್ಟ್ರಿಕ್ಟ್ ರಾಯಚೂರು ಅಂತೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಡಿಕ್ಲೇರ್ ಮಾಡಿತ್ತು 371J ಅಂತೇಳಿ. ಅದ್ರ ಪ್ರಕಾರ ರಾಯಚೂರಿಗೆ ಏಮ್ಸ್ ಕೊಡಬೇಕಂತೇಳಿ ಒಂದು ರಿಕ್ವೆಸ್ಟ್ ಮಾಡಿದ್ದೀವಿ. ಇಲ್ಲಿ ಆದಂಥ 2 ನದಿ ಇದೆ, ಒಂದು ಕೃಷ್ಣ ಮತ್ತು ತುಂಗಭದ್ರಾ. ಅದರ ನಡುವಂತರೇ ರಾಯಚೂರು ಇದೆ. ನೀರಿಂದು ಫೆಸಿಲಿಟೀಸ್ ಫುಲ್ ಫೆಸಿಲಿಟೀಸ್ ಇದೆ. ಆಮ್ಯಾಗ ಕರೆಂಟಿಂದು YTPS KPC ಕರೆಂಟಿದ್ದು ಪ್ರಾಬ್ಲಮ್ ಇಲ್ಲ. NH ಇದೆ. ಈಗಾಗಲೇ ಸ್ವಲ್ಪ ದಿನ ಕೆಳಗಡೆ ಬಡ್ಜೆಟಲ್ಲಿ ಏರ್ಪೋರ್ಟ್ಗೆ ಶಂಕ್ಷನ್ ಆಗಿದೆ ನಮ್ಮ ರಾಯಚೂರಿಗೆ. ಸೊ ಅದರಿಂದ ನಮ್ಮ ರಾಯಚೂರಿಗೆ ಕೊಡಬೇಕು ಏಮ್ಸ್ ಅಂತ ಹೇಳಿ ನಾನು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದ ಶಂಕರ್ ಪಟೇಲ್ ಜಿ ನಾನು ಹೇಳಿದಾಗ, ಇಲ್ಲ ನಾನು ಮುಖ್ಯಮಂತ್ರಿ ಹತ್ರ ಮಾತಾಡಿ ಅವ್ರ ಮುಖಾಂತರ ನಾನು ಒಂದು ಪ್ರೈಮ್ ಮಿನಿಸ್ಟ್ರಿಗೆ ಲೆಟ್ರ್ ಬರೆಸ್ತೀನಿ. ಪ್ರೈಮ್ ಮಿನಿಸ್ಟರ್ ಲೆವೆಲ್ದಲ್ಲಿ ಅನೌನ್ಸ್ ಆಗ್ತಾವೆ. ಟೋಟಲ್ 14 ಅನೌನ್ಸ್ ಆಗ್ತಾವೆ ಏಮ್ಸ್. 14ರಲ್ಲಿ ನಮ್ಮ ರಾಯಚೂರಿಗೆ ಒಂದು ಕೊಡಬೇಕಂತೇಳಿ ನಾವೊಂದು ಪ್ರೈಮ್ ಮಿನಿಸ್ಟ್ರಿಗೆ ಒಂದು ಲೆಟ್ರ್ ಬರೆದಿದ್ದು, ಇದ್ರಕ್ಕೂ ಮುಂಚೆ ಒಂದು ಲೆಟ್ರ್ ಬರೆದಿದ್ದೀವಿ ಮತ್ತು ಮುಖ್ಯಮಂತ್ರಿ ಸಾರ್ಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಮೋಸ್ಟ್ಲಿ ನಮ್ಗೆ ಹೋಪ್ಸ್ ಇದೆ ಏಮ್ಸ್ ಆಗ್ತದೆ ಈ ಭಾಗಕ್ಕೆ ನಮ್ಮ ರಾಯಚೂರಿಗೆ ಅಂತೇಳಿ. ಯಾಕಂದರೆ ಈಗಾಗಲೇ ನಮ್ಗೆ IIT ತಪ್ಪಿದೆ. ಲಾಸ್ಟ್ ಟೈಮ್ IIT ರಾಯಚೂರು ಕೊಡ್ತಾರಂತೇಳಿ ನಮ್ಗೆ 100% ಹೋಪ್ಸ್ ಇತ್ತು. ಅದು ನಮ್ಗೆ IIT ತಪ್ಪಿ ಧಾರವಾಡಕ್ಕೆ ಹೋಯಿತು. ಧಾರವಾಡ ಹೋಗೋಣ, ನಮ್ಮ ಅಟ್ಲೀಸ್ಟ್ ಏಮ್ಸ್ ಅನ್ನು ಕೊಡಲಿ. ದೊಡ್ಡ ಪ್ರಾಜೆಕ್ಟ್ ರಾಯಚೂರಿಗೆ ಯಾವುದೂ ಕೊಟ್ಟಿಲ್ಲ. ನಗರದ ಗಂಜ್ ವೃತ್ತದಲ್ಲಿ ಆಟೋ ನಿಲ್ದಾಣದಲ್ಲಿ ನಿಲ್ಲಿಸುವ ಆಟೋಗಳಿಗೆ ಅನಗತ್ಯವಾಗಿ ಪೊಲೀಸರು ಕಿರುಕುಳ ನೀಡುತ್ತಿದ್ದು ತಡೆಯುವಂತೆ ಒತ್ತಾಯಿಸಿ ಜೈ ಕನ್ನಡ ರಕ್ಷಣಾ ವೇದಿಕೆಯಿಂದ ಡಿವೈಎಸ್ಪಿ ವೆಂಕಟೇಶ್ ಇವರಿಗೆ ಮನವಿ ನೀಡಿ ಒತ್ತಾಯಿಸಲಾಯಿತು. ನಗರದ ಗಂಜ್ ವೃತ್ತದಲ್ಲಿ ಆಟೋ ನಿಲ್ದಾಣದಲ್ಲಿ ನಿಲ್ಲಿಸುವ ಆಟೋಗಳಿಗೆ ಅನಗತ್ಯವಾಗಿ ಪೊಲೀಸರು ಕಿರುಕುಳ ನೀಡುತ್ತಿದ್ದು ತಡೆಯುವಂತೆ ಒತ್ತಾಯಿಸಿ ಜೈ ಕನ್ನಡ ರಕ್ಷಣಾ ವೇದಿಕೆಯಿಂದ ಡಿವೈಎಸ್ಪಿ ವೆಂಕಟೇಶ್ ಇವರಿಗೆ ಮನವಿ ನೀಡಿ ಒತ್ತಾಯಿಸಲಾಯಿತು. ಸುಮಾರು ದಿನಗಳಿಂದ ಗಂಜ್ ವೃತ್ತದಲ್ಲಿ ಆಟೋಗಳು ನಿಲುಗಡೆ ಮಾಡಲಾಗುತ್ತಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಪೊಲೀಸರು ದಂಡ ಹಾಕುತ್ತಿದ್ದಾರೆ. ಒಂದು ದಿನ ದುಡಿದರೆ 400 ರಿಂದ 500 ಸಂಗ್ರಹವಾಗುತ್ತದೆ. ಕಷ್ಟಕರವಾಗಿರುವಾಗ ಆಟೋ ಚಾಲಕರು ದಂಡ ಪಾವತಿಸಲಾಗದ ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ. ಕೂಡಲೇ ಗಂಜ್ ವೃತ್ತದ ಬಳಿ ಆಟೋ ನಿಲುಗಡೆಗೆ ಅವಕಾಶ ನೀಡಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಬರೆದ ಮನವಿಯನ್ನು ಸಲ್ಲಿಸಿದರು. ಅದಕ್ಕೆ ಎಷ್ಟಿದೆ ಗೊತ್ತಾ? 1500 ಇದೆ. ಅದಕ್ಕಿಂತ ಬೇರೆ ವೆಹಿಕಲ್ ಆದ್ರೆ 5,000 ರೂಪಾಯಿ ನೀವು ದುಡ್ಡು ಒಂದು ತಿಂಗಳಿಗೆಲ್ಲ ಪೂರ್ತಿ ಒಣಗೆ ಬಿಡಿಸೋಕೆ ನಾನು ಬಿಡಲ್ಲ, ಗ್ಯಾರಂಟಿ ಅಂತ. ಅದಕ್ಕೆ ಹೇಳಿದ್ದೀನಿ ಅವತ್ತು. ಎಲ್ಲ ಮೀಟಿಂಗ್ ಮಾಡಿ ಹೇಳ್ದೆ ಅಂತ ಹೇಳಿದೆ. ಅದ್ರ ಜೊತೆಗೆ ನೋಡ್ರಿ ಮತ್ತೆ ಎಲ್ಲೆಲ್ಲೋ ಗಾಡಿ ಬಂದು ಸರ್ ಮುಗಿಸ್ತೀರಿ. ಆ ಥರ ಮಾಡೋಕ್ಕೆ ಆರಾಮಾಗಿ ಹೋಗ್ರಿ. ಏನು ಹೇಳ್ತೀವಿ ಹಾಂ, ಇದನ್ನ ಪ್ರಾಬ್ಲಮ್ ನಾನು ನೋಡ್ತೀನಿ. ಈ ಸಂದರ್ಭದಲ್ಲಿ ಸಂಘಟನೆ ರಾಜ್ಯಾಧ್ಯಕ್ಷ ಶರಣಪ್ಪ ಹಸ್ಕಿಹಾಳ್, ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಸೈಯದ್ ವಾಹಿದ್, ಹನುಮಂತ್, ತಾಯಪ್ಪ, ವೀರೇಶ್, ಸಿದ್ದು ನಾಯಕ್, ಭೀಮಪ್ಪ, ವೀರೇಶ್, ಗಂಗಾಧರ್, ತಿಮ್ಮಪ್ಪ, ಚಾಂದ್ ಪಾಷಾ ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಶಿಕ್ಷಣ ನೀತಿ, ಕೃಷಿ ಬದಲಾವಣೆ ಮುಂದಿನ ದಾರಿ ಕುರಿತು ರಾಷ್ಟ್ರೀಯ ಕಾರ್ಯಾಗಾರ, ಹೊಸ ಭಾರತ ನಿರ್ಮಾಣ, ರಾಷ್ಟ್ರೀಯ ಶಿಕ್ಷಣ ನೀತಿ ಪೂರಕ, ಅಶೋಕ್ ದಳವಾಯಿ. ಒಡ್ಡೆಪಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ತಡೆಯಲು ಆಗ್ರಹಿಸಿ ಮಾರ್ಚ್ 23ರಿಂದ ರಾಯಚೂರಿಗೆ ಕಾಲ್ನಡಿಗೆ ನರಸಿಂಹಲು. ಕೃಷಿ ವಿಶ್ವವಿದ್ಯಾಲಯ ಡೀನ್ ನೇಮಿಚಂದ್ರ, ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ, ಕ್ರಮ ಕೈಗೊಳ್ಳದ ಕುಲಸಚಿವರ ವಿರುದ್ಧ ಕ್ರಮಕ್ಕೆ ಟಿ ಮಾರೆಪ್ಪ ಒತ್ತಾಯ. ಸುಳ್ಳು ದಾಖಲೆ ಸೃಷ್ಟಿಸಿ ದರ್ವೇಶ್ ಪ್ರಮಾಣ ಪತ್ರ, ಕ್ರಮಕ್ಕೆ ಆಗ್ರಹಿಸಿ ಮನವಿ.
ತಿರಸ್ಕೃತ ಕಲ್ಲಿದ್ದಲು ಸಂಗ್ರಹದಿಂದ ಚಿಕ್ಕಸೂರು ಗ್ರಾಮಸ್ಥರಿಗೆ ತೊಂದರೆ, ಕ್ರಮಕ್ಕೆ ರೈತ ಸಂಘ ಮನವಿ. ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆಗೆ ಸಿಎಂಗೆ ಬಾಬುರಾವ್ ಮನವಿ. ಮತ್ತು ಗಾಂಧಿ ವೃತ್ತದಲ್ಲಿ ಆಟೋ ಚಾಲಕರಿಗೆ ಪೊಲೀಸರ ಕಿರುಕುಳ, ಕ್ರಮಕ್ಕೆ ಆಗ್ರಹಿಸಿ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶತಮಾನೋತ್ಸವ ಅಂಗವಾಗಿ ದಿನಾಂಕ 16/3/2022 ಬೆಳಗ್ಗೆ 10 ರಿಂದ ಸಂಜೆ 4 ಗಂಟೆವರೆಗೆ ಉಚಿತ ಬಾಯಿ ಮತ್ತು ದೇಹದ ಕ್ಯಾನ್ಸರ್ ತಪಾಸಣೆ ಶಿಬಿರ. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರು. Muhammad Yasin Home Appliances Wholesale and Retail, Ma Complex opposite CMC Complex, Harihara Road, Raichur. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್, beside ಸಂತೋಷಿ ಥಿಯೇಟರ್, ರಾಯಚೂರು. SA Fashion Hub Multi Branded Women's and Kids Wear. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಎಕ್ಸ್ಚೇಂಜ್ ಫೆಸ್ಟಿವಲ್ ಫಾರ್ ಮಿಕ್ಸರ್ ಗ್ರೈಂಡರ್ ಅಂಡ್ ಗ್ಯಾಸ್ ಸ್ಟವ್ಸ್, 15 February 31st March 2022. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ JP ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ತವಾರ್ ಪೇಟ್, ರಾಯಚೂರು. GP ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. GP ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. Sri Raghavendra Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur.